ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಇಂದು ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಟ್ರಸ್ಟ್ ಮತ್ತು ಮರಗೆಲಸ ಕಾರ್ಮಿಕರಿಂದ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ನಡೆಯುವುದು ವಿಶೇಷವಾಗಿದ್ದು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥ ಎಳೆಯುವ ಮೂಲಕ ಭಕ್ತಿ ಮೆರೆದರು. ಇಂದು ಮಧ್ಯಾಹ್ನ 12:30ಕ್ಕೆ ಆರಂಭವಾದ ಈ ರಥೋತ್ಸವದಲ್ಲಿ ನಗರದ ರಥಬೀದಿಯಲ್ಲಿ ಸಾಗಿದ ರಥ ಒಂದು ಸುತ್ತು ಹಾಕಿ ನಂತರ ದೇವಾಲಯದ ಮುಂದೆ ಬಂದು ನಿಂತಿತು. ರಥೋತ್ಸವಕ್ಕೆ ಗಾರುಡಿ ಗೊಂಬೆಗಳು, ವಿವಿಧ ವೇಷಧಾರಿಗಳು ಮತ್ತು ಚೆಂಡೆ ಮದ್ದಲೆ ವಾದ್ಯಗಳು ಮೆರುಗು ನೀಡಿದವು. ಈ ಬಾರಿ ಮುಖ್ಯವಾಗಿ ಮಹಿಳಾ ಮಣಿಗಳೇ ರಥದ ಹಗ್ಗವನ್ನ ಒಂದು ಕಡೆ ಹಿಡಿದು ಎಳೆಯುವ ಮೂಲಕ ಶಕ್ತಿ ಪ್ರದರ್ಶನ ನೀಡಿದ್ದು ವಿಶೇಷವಾಗಿತ್ತು. ಎಲ್ಲ ನಾಡಿನ ಜನಸಮಸ್ಯೆಗೆ ನನ್ನ ವಂದನೆಗಳು. ನಮ್ಮ ಕೋದಂಡರಾಮಸ್ವಾಮಿ ದೇವಾಲಯದ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಿದೆ. ಭಗವಂತನ ಶ್ರೀರಾಮನ ಮೆರವಣಿಗೆ ತೇರುಬೀದಿಯಲ್ಲಿ ಹೋಗಿ ಇದು ಟೌನಲ್ಲಿಂದ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ತುಂಬ ಸುಂದರ ನಡೀಬೇಕು ಅಂತ ಭಗವಂತ ಕೋರ್ಕೊತಿದ್ದೇವೆ. ಚಿಕ್ಕಬಳ್ಳಾಪುರ ಜನತೆಗೆ ಆರ್ಥಿಕ ಶುಭಾಶಯಗಳು. ಹಲವಾರು ದಿವಸಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಯಿತು. ಉಗಾದಿ ಹಬ್ಬದಿಂದ ಶ್ರೀರಾಮನವಮಿವರೆಗೂ ಹಾಗೂ ಶ್ರೀರಾಮನವಮಿ ಆದ ಮಾರನೇ ದಿವಸದಿಂದ ರಥೋತ್ಸವಗಳ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ ವಿಶೇಷವಾಗಿ ಬ್ರಹ್ಮರಥೋತ್ಸವ ಇರುತ್ತೆ. ಮರಗೆಲಸದ ಕಾರ್ಮಿಕರ ಒಕ್ಕೂಟದಿಂದ ಮತ್ತು ಕೋದಂಡರಾಮಸ್ವಾಮಿ ದೇವಾಲಯದಿಂದ ಈ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡಲು ಸಹಕಾರ ನೀಡಿರುತ್ತಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೂ ಎಲ್ಲ ಕಾರ್ಮಿಕರಿಗೂ ಹಾಗೂ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.